Hello dear students, welcome to my channel. ನಾನು ನಿಮಗೆ ಇಂಪಾರ್ಟೆಂಟ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ರಿಯಾಕ್ಷನ್ಸ್ ಮಾಡ್ತಾ ಇದ್ದೆ ಫಾರ್ KCT ಎಕ್ಸಾಮ್ಸ್. ಅದರಲ್ಲಿ ಲಾಸ್ಟ್ ಚಾಪ್ಟರ್ ಅಮೈನ್ಸ್ ಇದೆ. ಸೊ ಅದನ್ನ ಇವತ್ತು ಕಂಪ್ಲೀಟ್ ಮಾಡಿ ನಾವು ಪ್ರೀವಿಯಸ್ ಇಯರ್ದು ಕ್ವಶನ್ಸ್ ನ ಸಾಲ್ವ್ ಮಾಡ್ತಾ ಹೋಗೋಣ. ನೋಡಿ, ಅಮೈನ್ಸ್ಗೆ ಜನರಲ್ ಫಾರ್ಮುಲಾ RNH2 ಅಂತ ಹೇಳಿ ಬರೀತೀವಿ, ಜನರಲ್ ಫಾರ್ಮುಲಾ. ಸೊ ಆರ್ ಅಂದ್ರೆ ಅಲ್ಲಿ ಅಲ್ಕೈಲ್ ಗ್ರೂಪ್ ಆದ್ರೂ ಇರಬಹುದು, ಸಮ್ಟೈಮ್ಸ್ ಆರೋಮ್ಯಾಟಿಕ್ ರಿಂಗ್ ಬೇಕಾದ್ರೂ ನೀವು ತಗೋಬಹುದು. ಅಮೈನ್ಸ್ಗೆ ಫಂಕ್ಷನ್ ಗ್ರೂಪ್ NH2 ಆಗಿರುತ್ತೆ. ಸೊ ಆಸ್ ಯೂಶಲ್ ನಾನು ನಿಮಗೆ ಆರ್ಗ್ಯಾನಿಕ್ ರಿಯಾಕ್ಷನ್ಸ್ ರಿವಿಷನ್ ಮಾಡೋ ರೀತಿ ಇಲ್ಲಿ ಲೆಫ್ಟ್ ಅಲ್ಲಿ ಪ್ರಿಪರೇಷನ್ಸ್ ಬರ್ದಿದ್ದೀನಿ, ರೈಟ್ ಅಲ್ಲಿ ಅದ್ರದ್ದು ಕೆಮಿಕಲ್ ಬಿಹೇವಿಯರ್ಸ್ ಬರ್ದಿದ್ದೀನಿ, ಅಂದ್ರೆ ಅದು ಯಾವ ರೀತಿ ರಿಯಾಕ್ಟ್ ಆಗುತ್ತೆ ಬೇರೆ ಕಾಂಪೌಂಡ್ ಜೊತೆಗೆ ಅಂತ. ಮೊದಲಿಗೆ ಪ್ರಿಪರೇಷನ್ಸ್ ಹೋಗೋಣ, ಹೇಗೆ ಪ್ರಿಪೇರ್ ಮಾಡಬಹುದು ಅಂತ. ಒಂದು ನೋಡಿ, ನೈಟ್ರೋ ಕಾಂಪೌಂಡ್ ಇಂದ ಪ್ರಿಪೇರ್ ಮಾಡಬಹುದು. NO2 ಗ್ರೂಪ್ ಇರೋದನ್ನ ನೈಟ್ರೋ ಅಂತ ಹೇಳ್ತೀವಿ. ನೈಟ್ರೈಲ್ ಸೈನೈಡ್ ಇಂದ ಪ್ರಿಪೇರ್ ಮಾಡಬಹುದು. ಮತ್ತೆ CONH2 ಇದ್ರೆ ಅದನ್ನ ಅಮೈಡ್ ಅಂತ ಹೇಳಿ ಕರಿತೀವಿ. ನೋಡಿ, ಬರೀ NH2 ಡೈರೆಕ್ಟ್ ಆಗಿ ಆರ್ಗ್ ಅಟ್ಯಾಚ್ ಆಗಿದ್ರೆ ಅದು ಅಮೈನ್ ಆಗುತ್ತೆ, ಬಟ್ CO ಇದ್ರೆ ಮಧ್ಯೆ ಅದನ್ನ ಅಮೈಡ್ ಅಂತ ಹೇಳಿ ಕರಿತೀವಿ. ನೋಡಿ, NO2 ಇರೋದು ಏನಾಗಿದೆ, ಇಲ್ಲಿ NH2 ಆಗಿದೆ. ರೌಂಡ್ ಹಾಕ್ತೀನಿ ನಾನು, ಆ ಪೋರ್ಷನ್ ಮಾತ್ರ ಕನ್ವರ್ಷನ್ಸ್ ಆಗಿರುತ್ತೆ. NO2 ಇಸ್ ಕನ್ವರ್ಟಿಂಗ್ ಇಂಟು NH2. ಅಂದ್ರೆ ಅಲ್ಲಿ ನೋಡಿ ಏನಾಗಿದೆ, O ತೆಗೆದು H ಹಾಕಿದ್ದಾರೆ. ಸೊ O ತೆಗೆದು H ಹಾಕಿದ್ರೆ ಅದೇನೋ ಅಡಿಷನ್, ಇದು ರಿಡಕ್ಷನ್ ಆಗುತ್ತೆ. ರಿಡಕ್ಷನ್ ಮಾಡಬೇಕು ಅಂದ್ರೆ ರೆಡ್ಯೂಸಿಂಗ್ ಏಜೆಂಟ್ ಯೂಸ್ ಮಾಡಬೇಕು. ಇಲ್ಲಿ ಟಿನ್ ಇನ್ HCl ಅಥವಾ ಐರನ್ ಇನ್ HCl ನ ನೀವು ರೆಡ್ಯೂಸಿಂಗ್ ಏಜೆಂಟ್ ಆಗಿ ಯೂಸ್ ಮಾಡಬಹುದು. ಅವಾಗ NO2 ಇರೋದು NH2 ಆಗುತ್ತೆ. ಅಂದ್ರೆ NO2 ಇರೋದು NH2 ಆಗಬೇಕು ಅಂದ್ರೆ ನಿಮಗೆ ಇದನ್ನ ತಗೋಬೇಕು, ಟಿನ್ ಮತ್ತೆ ಐರನ್ ಇನ್ HCl ತಗೋಬೇಕು. ಇದನ್ನ ನೆನ್ಪಿಟ್ಕೊಂಡಿರ್ಬೇಕಾಗತ್ತೆ ನೀವು. ಆಮೇಲೆ ಇನ್ನೊಂದು, ಇಲ್ಲಿ ಆರ್ ಪ್ಲೇಸ್ ಅಲ್ಲಿ ನಾವು ಈ ಪೋರ್ಷನ್ ಅಲ್ಲಿ ರಿಂಗ್ ಬೇಕಾದ್ರೂ ತಗೋಬಹುದು. ಇದಿಷ್ಟು ಪ್ಲೇಸ್ ಅಲ್ಲಿ ಬೆನ್ಸಿನ್ ರಿಂಗ್ ಗೆ NO2 ಅಟ್ಯಾಚ್ ಆಗಿದ್ರು ಸೇಮ್ ಕನ್ವರ್ಷನ್ಸ್ ಆಗುತ್ತೆ. ಬೆನ್ಸಿನ್ ಮೇಲೆ NH2 ಬರುತ್ತೆ, ಅನಿಲಿನ್ ಬರುತ್ತೆ. ಬೇಕಾದ್ರೆ ಇಲ್ಲಿ ನೋಡಿ ಅದು ಬರ್ದಿದ್ದೀನಿ, ಸೇಮ್ ರಿಯಾಕ್ಷನ್. ಬೆನ್ಸಿನ್ ಮೇಲೆ NO2 ತಗೊಂಡ್ರೆ ಸೇಮ್ ರೆಡ್ಯೂಸಿಂಗ್ ಏಜೆಂಟ್ ಯೂಸ್ ಮಾಡಿದ್ದೀನಿ, NO2 ಇರೋದು NH2 ಆಗುತ್ತೆ. ಆ ರಿಂಗ್ ಹಾಗೆ ಉಳ್ಕೊಂಡಿದೆ. ಹಾಗಾಗಿ ಇದು ಒಂದು ಮೆಥಡ್. ಇನ್ನು ಎರಡನೇ ಮೆಥಡ್ ಸೈನೈಡ್ ಯೂಸ್ ಮಾಡಿಕೊಂಡು, ಇದು ಮೂರನೇ ಸಲ ರಿಪೀಟ್ ಆಗ್ತಾ ಇದೆ. ನಾನು ನಿಮಗೆ ಹ್ಯಾಲೋ ಆಲ್ಕೆನ್ಸ್ ಅಲ್ಲೂ ಹೇಳಿದ್ದೆ, ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಅಲ್ಲಿ ಹೇಳಿದ್ದೆ, ರಿಪೀಟ್ ಆಗ್ತಾ ಇದೆ. ಇದು ನೋಡಿ, CN ಇರೋದನ್ನ ರಿಡಕ್ಷನ್ ಮಾಡಿದ್ರೆ ಓಕೆ CH2 NH2 ಆಗುತ್ತೆ. ಇಲ್ಲಿ ಎರಡು H ಆಡ್ ಆಗುತ್ತೆ, N ಎರಡು H ಆಡ್ ಆಗುತ್ತೆ, CH2. ಬಟ್ ಇಲ್ಲಿ ಯೂಸ್ ಮಾಡೋ ಮೆಟಲ್ ನಿಕ್ಕಲ್ ಆಗಿರಬೇಕು. ಓಕೆ, ಇಲ್ಲಿ ಯೂಸ್ ಮಾಡೋದು ಟಿನ್ ಅಥವಾ ಐರನ್, ಇಲ್ಲಿ ನಿಕ್ಕಲ್ ಯೂಸ್ ಮಾಡಬೇಕು. ಇನ್ನು ಆ ಅಮೈಡ್ ಅಲ್ಲಿ ನೋಡಿ ಎರಡು ಮೆಥಡ್ ಇದೆ ಇಲ್ಲೂ ಕೂಡ. ಅಮೈಡ್ ಸ್ಟಾರ್ಟಿಂಗ್ ಮೆಟೀರಿಯಲ್ ತಗೊಂಡ್ರೆ ಒಂದು ರಿಡಕ್ಷನ್ ಮಾಡಿ ಮಾಡಬಹುದು. ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಹಾಕಿ ವಾಟರ್ ಪಾಸ್ ಮಾಡಿದ್ರೆ ಈ CO ಪೋರ್ಷನ್ ಏನಾಗಿದೆ ನೋಡಿ, NH2 ಆಗಿದೆ. ಈ ಪೋರ್ಷನ್ ಇಲ್ಲಿ CH2 ಆಗಿದೆ. ಇನ್ NH2 ಆಸ್ ಯೂಶಲ್ ಇತ್ತು, O ರಿಮೂವ್ ಆಗಿ H ಆಡ್ ಆಗಿದೆ, ಅಂದ್ರೆ ರಿಡಕ್ಷನ್ ಆಗಿದೆ. CO ಇದ್ದಿದ್ದು CH2 ಆಯ್ತು ಅಲ್ವಾ. ಬಟ್ ಇದೇ ಕಾಂಪೌಂಡ್ಗೆ ನೀವು, ಇದೇ ಅಮೈಡ್ಗೆ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಹಾಕೋದ್ರ ಬದಲಾಗಿ ಬ್ರೋಮಿನ್ ಇನ್ NaOH ಹಾಕಿ ಅಥವಾ ಇಲ್ಲಿ KOH ಕೂಡ ನೀವು ತಗೋಬಹುದು. ಅವಾಗ ಏನಾಗುತ್ತೆ, ಈ CO ಗ್ರೂಪ್ ಎಲಿಮಿನೇಟ್ ಆಗುತ್ತೆ, RNH2 ಬರುತ್ತೆ. ಸೊ ಹಾಗಾಗಿ ಇಲ್ಲಿಗೂ ಮೇನ್ ಡಿಫ್ರೆನ್ಸ್ ಏನು ಅಂದ್ರೆ, ಇಲ್ಲಿ ಕಾರ್ಬನ್ ಆಟಮ್ಸ್ ಎಷ್ಟಿಸ್ತೋ ಅಷ್ಟು ರಿಟೇನ್ ಆಗುತ್ತೆ, ಬಟ್ ಇಲ್ಲಿ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ ಈ ಮೆಥಡ್ ಅಲ್ಲಿ. ಈ ರಿಯಾಕ್ಷನ್ ನಾವು ಆಫ್ಮನ್ ಬ್ರೋಮೊಮೈಡ್ ರಿಯಾಕ್ಷನ್ ಅಂತಾನೂ ಕೂಡ ಕರಿತೀವಿ. ನೀವು ನೇಮಿಂಗ್ ರಿಯಾಕ್ಷನ್ ಕಲ್ತಿರ್ತೀರಾ. ಸೊ ಆಫ್ಮನ್ ಬ್ರೋಮೊಮೈಡ್ ಅಲ್ಲಿ ಡಿಗ್ರೇಡೇಷನ್ ಅಂತ ಹೇಳಿ ಕರಿತೀವಿ, ಯಾಕಂದ್ರೆ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಏನಾಗುತ್ತೆ, ಇಲ್ಲಿ ಡಿಕ್ರೀಸ್ ಆಗುತ್ತೆ, ಬಟ್ ಇಲ್ಲಿ ರಿಟೇನ್ ಆಗುತ್ತೆ. ದಟ್ ಇಸ್ ಅ ಮೇಜರ್ ಡಿಫರೆನ್ಸ್ ರಿಡಕ್ಷನ್ಗೂ ಆಫ್ಮನ್ ಬ್ರೋಮೊಮೈಡ್ ರಿಯಾಕ್ಷನ್ಗೂ. ಓಕೆ, ಇದು ಪ್ರಿಪರೇಷನ್ಸ್ ಆಯ್ತು. ಕೆಮಿಕಲ್ ಪ್ರಾಪರ್ಟೀಸ್ ಹೋಗೋಣ. ಕೆಮಿಕಲ್ ಪ್ರಾಪರ್ಟೀಸ್ ಅಲ್ಲಿ ನೋಡಿ, ಮೊದಲನೇದು ಅಸೈಲ್ ಕ್ಲೋರೈಡ್ ಜೊತೆಗೆ ರಿಯಾಕ್ಷನ್ ಮಾಡ್ತಾ ಇದ್ದಾರೆ. ಅಮೈನ್ಸ್ ನಾವು ಅಸೈಲ್ ಕ್ಲೋರೈಡ್ ಜೊತೆ ರಿಯಾಕ್ಟ್ ಮಾಡಿದಾಗ ಇಲ್ಲಿ ನೋಡಿ, NH2 ನಲ್ಲಿ ಒಂದು H ನ ತಗೊಳ್ಳಿ, ಇಲ್ಲಿ Cl ತಗೊಳ್ಳಿ, H ಮತ್ತೆ Cl ರಿಮೂವ್ ಆಗುತ್ತೆ ಆಸ್ ಅ ಬೈ ಪ್ರಾಡಕ್ಟ್. HCl ತೆಗೆದ್ಮೇಲೆ ಉಳಿದಿದ್ದನ್ನ ಜಾಯಿನ್ ಮಾಡಿ. ಈಗ ಇಲ್ಲಿ H ತೆಗ್ದಿದ್ದೀರಾ, ಉಳಿಯೋದೇನು CH2 NH ಉಳಿತು, ಬರ್ಕೊಂಡಿದೀನಿ. ಇಲ್ಲಿ Cl ತೆಗೆದ್ರೆ ಉಳಿಯೋದೇನು R-CO, ಅದನ್ನ CO ಮೂಲಕ ಲಿಂಕ್ ಮಾಡಿ. ಸಾರಿ, ಇಲ್ಲಿ CO R- ಇದು CO R- ಆಗ್ಬೇಕು. ಓಕೆನಾ. ಸೊ ಈ ತರ ನಿಮಗೆ ಕಾಂಪೌಂಡ್ ಅಮೈಡ್ ಬರುತ್ತೆ. NHCO ಇರೋದ್ರಿಂದ ಯು ಗೆಟ್ ಅಮೈಡ್ ಕಾಂಪೌಂಡ್. ಓಕೆ, ಇನ್ನೊಂದು ಕ್ಲೋರೋಫಾರ್ಮ್ ಜೊತೆಗೆ ಟ್ರೀಟ್ ಮಾಡಿ, ಕ್ಲೋರೋಫಾರ್ಮ್ ಇನ್ ಪ್ರೆಸೆನ್ಸ್ ಆಫ್ KOH. ಅವಾಗ ನಿಮಗೆ NH2 ಇರೋದೇನಾಗುತ್ತೆ, NC ಆಗಿ ಕನ್ವರ್ಟ್ ಆಗುತ್ತೆ. NC ಆಗಿ ಐಸೋಸೈನೈಡ್ ಅಂತ ಹೇಳಿ ಕರಿತೀವಿ. ದಿಸ್ ರಿಯಾಕ್ಷನ್ ಇಸ್ ಕಾಲ್ಡ್ ಆಸ್ ಎ ಕಾರ್ಬಲಮೈನ್ ರಿಯಾಕ್ಷನ್. ನಿಮ್ಮ ವೈವಾಗೂ ಕಲ್ತಿರ್ತೀರಾ. ಸೊ NH2 ಇರೋದು NC ಆಗುತ್ತೆ ಅಷ್ಟೇ, ಕ್ಲೋರೋಫಾರ್ಮ್ ಹಾಕಿದಾಗ ಅಷ್ಟನ್ನು ಮಾತ್ರ ನೆನ್ಪಿಟ್ಕೊಳ್ಳಿ. NH2 ಇರೋದು NC ಆಗುತ್ತೆ ವೆನ್ ಪುಟ್ ಇನ್ ಟು ಕ್ಲೋರೋಫಾರ್ಮ್. ಇನ್ನೊಂದು ರಿಯಾಕ್ಷನ್ ವಿತ್ HNO2 ನೋಡಿ, ನೈಟ್ರಸ್ ಆಸಿಡ್ ಅಂತ ಹೇಳಿ ಕರಿತೀವಿ. HNO2 ನೈಟ್ರಿಕ್ ಆಸಿಡ್ ಫಾರ್ಮುಲಾ ಏನು, HNO3.
ಬಟ್ ನೈಟ್ರಸ್ ಅಂದ್ರೆ HNO2 ಇದು ನಮಗೆ ನೇಚರಲ್ಲಿ ಇದು ಅನ್ಸ್ಟೇಬಲ್, ತುಂಬಾ ಸಿಗಲ್ಲ. ಇನ್ ಸಿಟು ಮಾಡಬೇಕಾಗತ್ತೆ, ಅಂದ್ರೆ ನಾವು ರಿಯಾಕ್ಷನ್ ಮಾಡಬೇಕಾದ್ರೇನೆ ಅದನ್ನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ HNO2 ನ. ಸೊ ಅದಕ್ಕೆ ನಾನು ಏನ್ ಮಾಡ್ತೀನಿ, NaNO2 ಮತ್ತೆ HCl ನ ಮಿಕ್ಸ್ ಮಾಡ್ಕೋತೀನಿ. ಮಿಕ್ಸ್ ಮಾಡ್ಕೊಂಡಾಗ ನನಗೆ HNO2 ಸಿಗ್ತದೆ. ಓಕೆ, ನೈಟ್ರಸ್ ಆಸಿಡ್ ಸಿಗ್ತದೆ. ಸೊ ಆ ನೈಟ್ರಸ್ ಆಸಿಡ್ ನ ಟ್ರೀಟ್ ಮಾಡಿದಾಗ NH2 ಇರೋ ಪೋರ್ಷನ್ ಏನಾಗ್ತಿದೆ ನೋಡಿ, OH ಆಗ್ತಾ ಇದೆ, ಆಲ್ಕೋಹಾಲ್ ಆಗ್ತಾ ಇದೆ. ಯು ವಿಲ್ ಗೆಟ್ ದ ಆಲ್ಕೋಹಾಲ್. ಓಕೆ, ಬಟ್ ಅದೇ ನಿಮಗೆ ಅನಿಲಿನಿಗೆ ನೋಡಿ, ಇದೊಂದು ಡಿಫ್ರೆನ್ಸ್ ನೋಡಿ. ಓಪನ್ ಚೈನ್ ಇದು ಆಲಿಫ್ಯಾಟಿಕ್ ಅಲ್ವಾ, ಇದು ಆಲಿಫ್ಯಾಟ್ಗೆ ನೀವು ನೈಟ್ರಸ್ ಆಸಿಡ್ ಹಾಕಿದ್ರೆ ಯು ಎಂಡ್ ಅಪ್ ವಿತ್ ಆಲ್ಕೋಹಾಲ್, NH2 ಇರೋದು OH ಆಯ್ತು. ಓಕೆನಾ, ಅದೇ ನೀವು ಆರೋಮ್ಯಾಟಿಕ್ ಅಮೈನ್ಸ್ ಅಂದ್ರೆ ಅನಿಲಿನಿಗೆ ನೀವು ಸೇಮ್ ರಿಯಾಕ್ಷನ್ ಮಾಡಿದ್ರೆ NaNO2 ಮತ್ತೆ HCl ಹಾಕಿದ್ರಲ್ಲಿ ಅಲ್ಲಿ ಆಲ್ಕೋಹಾಲ್ ಬರಲ್ಲ, NH2 ಇರೋದು ಏನಾಗುತ್ತೆ, N2Cl ಆಗುತ್ತೆ. ಇಲ್ಲಿ ಟೆಂಪರೇಚರ್ ಮೇಂಟೈನ್ ಮಾಡಬೇಕು, 273 ಕೆಲ್ವಿನ್ ಮೇಂಟೈನ್ ಮಾಡಿದಾಗ ಯು ವಿಲ್ ಎಂಡ್ ಅಪ್ ವಿತ್ ಬೆನ್ಸಿನ್ ಡಯಾಸೋನಿಯಂ ಕ್ಲೋರೈಡ್. ಈ ಡಿಫ್ರೆನ್ಸ್ ತುಂಬಾನೇ ಇಂಪಾರ್ಟೆಂಟ್. ಆಲಿಫ್ಯಾಟಿಕ್ ಗೆ ನೈಟ್ರಸ್ ಆಸಿಡ್ ಹಾಕಿದ್ರೆ ಆಲ್ಕೋಹಾಲ್ ಆಗುತ್ತೆ, ಆರೋಮ್ಯಾಟಿಕ್ ಗೆ ಹಾಕಿದಾಗ ಬೆನ್ಸಿನ್ ಡಯಾಸೋನಿಯಂ ಕ್ಲೋರೈಡ್ ಬರುತ್ತೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಯಾಕೆಂದ್ರೆ ನೀವು ಇದನ್ನ ನೋಡ್ತೀರಾ, ಓಕೆ, ಬಟ್ ಅದು ಆಲಿಫ್ಯಾಟಿಕ್ ಕೊಟ್ಟಿದಾನ, ಆರೋಮ್ಯಾಟಿಕ್ ಕೊಟ್ಟಿದಾನ, ಈ NaNO2 ಮತ್ತೆ HCl ಅನ್ನೋ ರಿಯೇಜೆಂಟ್ಸ್ ಅನ್ನ ಆಲಿಫ್ಯಾಟಿಕ್ ಕೊಟ್ಟಿದಾನ, ಆರೋಮ್ಯಾಟಿಕ್ ಕೊಟ್ಟಿದಾನ, ಅದನ್ನ ನೀವು ಕರೆಕ್ಟ್ ಆಗಿ ನೋಡ್ಕೋಬೇಕಾಗತ್ತೆ. ಅರ್ಥ ಆಯ್ತಾ? ಸೊ ಅದರಿಂದ ಇದನ್ನ ಡಿಫ್ರೆನ್ಸ್ ನೋಡ್ಕೊಳ್ಳಿ. ಈಗ ಆರೋಮ್ಯಾಟಿಕ್ ಅಮೈನ್ಸ್ ಅಂದ್ರೆ ಅನಿಲಿನಿಗೆ ನಾನು ಇದು ಈ ರಿಯಾಕ್ಷನ್ ಡೈಅಜೋಟೈಸೇಷನ್ ಅಂತಾನೂ ಕೂಡ ಕರಿತೀವಿ. ಸೊ ಅನಿಲಿನಿಗೆ ನಾನು NaNO2 HCl ಹಾಕಿದಾಗ ಬೆನ್ಸಿನ್ ಡಯಾಸೋನಿಯಂ ಕ್ಲೋರೈಡ್ ಬಂತು. ಬಟ್ ಇದರಿಂದ ನಾವು ತುಂಬಾನೇ ಪ್ರಾಪರ್ಟೀಸ್ ಕಲಿಬಹುದು, ತುಂಬಾನೇ ರಿಯಾಕ್ಷನ್ಸ್ ಕಲಿಬಹುದು. ಇದು ತುಂಬಾ ಕಡೆ ರಿಪೀಟ್ ಆಗಿದೆ. ಫಾರ್ ಎಕ್ಸಾಂಪಲ್ ನೋಡಿ, ಅದು 1ರಿಂದ ಹೀಗೆ ಬಂದಿದೆ ನೋಡಿ. NO2 ಇತ್ತು, ಅದನ್ನ NH2 ಮಾಡ್ಕೊಂಡೆ, NH2 ಇದನ್ನ N2Cl ಮಾಡ್ಕೊಂಡೆ. ಆ N2Cl ಇಂದ ಏನೇನ್ ರಿಯಾಕ್ಷನ್ಸ್ ಬರುತ್ತೆ ಅನ್ನೋದು ಇದಿಷ್ಟು. ಓಕೆ, ಹೀಗೆ ಲಿಂಕ್ ಕೊಟ್ಟಿದ್ದೀನಿ ನಾನು, ಈ ರೀತಿ ಹೀಗಿದೆ ಅದು. ಓಕೆ, ಇಲ್ಲಿಂದ ಬಂತು, ಹೀಗೋಗಿ ಇದಿಷ್ಟು ಇದ್ರದ್ದು ಕೆಮಿಕಲ್ ಪ್ರಾಪರ್ಟೀಸ್. ಓಕೆ, ಈಗ ಇಲ್ಲಿ ನೋಡಿ, N2Cl ನ ನೀವು ಇದು ಹ್ಯಾಲೋಲ್ಕೆನ್ಸ್ ಅಲ್ಲೂ ಹೇಳಿದೆ, Cu2Cl2 Cu2Br2 ಹಾಕಿದ್ರೆ ಅಕಾರ್ಡಿಂಗ್ ಟು ಕ್ಲೋರೋಬೆನ್ಸಿನ್ ಬ್ರೋಮೋಬೆನ್ಸಿನ್ ಬರುತ್ತೆ. ಅದೇ CuCN ಹಾಕಿದ್ರೆ ಸೈನೋ. ಅಂದ್ರೆ ಈ ಗ್ರೂಪ್ ಈಸಿ. ಆಕ್ಚುಲಿ ಬೆನ್ಸಿನ್ ಮೇಲೆ ಬೇರೆ ಎಲಿಮೆಂಟ್ಗಳನ್ನ ಸ್ಪೀಸಸ್ ನ ರೀಪ್ಲೇಸ್ ಮಾಡೋದು ಕಷ್ಟ. ಬಟ್ ಬೆನ್ಸಿನ್ ಡಯಾಸೋನಿಯಂ ಕ್ಲೋರೈಡ್ ತಗೊಂಡಾಗ ಈ ಗ್ರೂಪ್ ನ ರೀಪ್ಲೇಸ್ ಮಾಡೋದು ತುಂಬಾನೇ ಈಸಿ. ಹಾಗಾಗಿ ಇದ್ರದ್ದು ಅಡ್ವಾಂಟೇಜ್ ತುಂಬಾನೇ ಜಾಸ್ತಿ ಇದೆ. ಅರ್ಥ ಆಯ್ತಾ? ಸೊ ಈ ಮೂರು ರಿಯಾಕ್ಷನ್ಸ್ ನ ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್ಸ್ ಅಂತ ಹೇಳಿ ಕರಿತೀವಿ. ಇದು ಆಲ್ರೆಡಿ ಕಲ್ತಿದ್ದೀರಾ ನೀವು. ಓಕೆ, ಮತ್ತೆ ಇದು ಎಲ್ಲಾ ಪ್ರೋಸೆಸ್ ಅಲ್ಲಿ ಒಂದ್ ನೆನ್ಪಿಟ್ಕೊಂಡಿರಿ ಇಲ್ಲಿ ತನಕ. ಓಕೆ, ಇಲ್ಲಿ ತನಕ ಈ ಎಲ್ಲಾ ಪ್ರೋಸೆಸ್ ಅಲ್ಲೂ ನಿಮಗೆ ನೈಟ್ರೋಜನ್ ಗ್ಯಾಸ್ ಲಿಬರೇಟ್ ಆಗುತ್ತೆ. ಇಲ್ಲಿರೋ ನೈಟ್ರೋಜನ್ ಗ್ಯಾಸ್ ಲಿಬರೇಟ್ ಆಗುತ್ತೆ, ಅದೊಂದು ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ನೀವು Cu2Cl2 Cu2Br2 ತಗೊಳ್ಳೋದ್ರ ಬದಲಾಗಿ ಯು ಕ್ಯಾನ್ ಟೇಕ್ Cu in HCl. ಬರೀ ಕಾಪರ್ ಇನ್ HCl, ಕಾಪರ್ ಇನ್ HBr ತಗೊಂಡು ಕ್ಲೋರೋಬೆನ್ಸಿನ್ ಬ್ರೋಮೋಬೆನ್ಸಿನ್ ಪ್ರಿಪೇರ್ ಮಾಡಬಹುದು. ಇದನ್ನ ಹೇಳ್ಕೊಟ್ಟಿದ್ದು ಗ್ಯಾಟ್ರಮನ್. ಅದಕ್ಕೆ ಇದನ್ನ ಗ್ಯಾಟ್ರಮನ್ ರಿಯಾಕ್ಷನ್ಸ್ ಅಂತ ಹೇಳಿ ಕರಿತೀವಿ. ಇದು ಸ್ಯಾಂಡ್ ಮೇಯರ್ಸ್, ಇದು ಗ್ಯಾಟ್ರಮನ್. ನೋಡಿ ಡಿಫ್ರೆನ್ಸ್ ಏನು, ಇಲ್ಲಿ Cu2Cl2 ಯೂಸ್ ಮಾಡಿರ್ತೀವಿ, ಇಲ್ಲಿ Cu in HCl. ದಟ್ ಇಸ್ ಅ ಮೇಜರ್ ಡಿಫ್ರೆನ್ಸ್. ಇನ್ನು ರಿಯಾಕ್ಟೆಂಟ್ ಪ್ರಾಡಕ್ಟ್ ಆಲ್ ಸೇಮ್ ಬರುತ್ತೆ, ಯಾವುದಕ್ಕೆ ಸ್ಯಾಂಡ್ ಮೇಯರ್ಸ್ಗೂ ಮತ್ತೆ ಗ್ಯಾಟ್ರಮನ್ಗೂ. ಸೊ ಇದು ಹುಷಾರಾಗಿ ನೋಡ್ಕೊಳ್ಳಿ, ಆಯ್ತಾ? ಇನ್ನು ಪೊಟ್ಯಾಷಿಯಂ ಅಯೋಡೈಡ್ ಹಾಕಿದ್ರೆ ಯು ವಿಲ್ ಗೆಟ್ ಅಯೋಡೋಬೆನ್ಸಿನ್. ಸೊ ಅಯೋಡೋಬೆನ್ಸಿನ್ ಬರುತ್ತೆ. ಇನ್ನು ನೀವು H3PO2 ಹೈಪೋಫಾಸ್ಫರಸ್ ಆಸಿಡ್ ಇನ್ ವಾಟರ್ ತಗೊಂಡ್ರೆ ಯು ಎಂಡ್ ವಿತ್ ಬೆನ್ಸಿನ್ ಮಾತ್ರ ಬರುತ್ತೆ. ಪೂರ್ತಿ N2Cl ಹೋಗ್ಬಿಟ್ಟು ನಿಮ್ಗೆ ಏನ್ ಬರುತ್ತೆ, ಬೆನ್ಸಿನ್ ಬರುತ್ತೆ. ಬಟ್ ಮರಿಬೇಡಿ, ಇದೆಲ್ಲಾ ರಿಯಾಕ್ಷನ್ ಇಲ್ಲಿ ತನಕ ಇದಿಷ್ಟು ರಿಯಾಕ್ಷನ್ಸ್ ನಿಮಗೆ ಲಿಬರೇಟ್ ಆಗೋ ಗ್ಯಾಸ್ ಯಾವುದು, ನೈಟ್ರೋಜನ್ ಗ್ಯಾಸ್. ಓಕೆನಾ? ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ ಕಪ್ಲಿಂಗ್ ರಿಯಾಕ್ಷನ್ಸ್. ಈಗ ಬೆನ್ಸಿನ್ ಡಯಾಸೋನಿಯಂ ಕ್ಲೋರೈಡ್ ನ ಅನಿಲಿನ್ ಜೊತೆ ಟ್ರೀಟ್ ಮಾಡಿದ್ರೆ ಯು ಎಂಡ್ ವಿತ್ ಯೆಲ್ಲೋ ಡೈ ಬರುತ್ತೆ. ಅಂದ್ರೆ ನಿಮಗೆ ಇಲ್ಲಿಂದ Cl ರಿಮೂವ್ ಆಗುತ್ತೆ. ನೋಡ್ಕೊಳ್ಳಿ ಅದು ಹೆಂಗ್ ಬರುತ್ತೆ ಅಂದ್ರೆ ಈ ರಿಂಗ್ ಅಲ್ಲಿ Cl ರಿಮೂವ್ ಆಗುತ್ತೆ. ಈ ರಿಂಗ್ ಇದೆಯಲ್ಲ, ಇಲ್ಲಿ ಒಂದು H ಇರುತ್ತೆ ನೋಡಿ, ಈ H ಮತ್ತೆ ಈ Cl ನ ರಿಮೂವ್ ಮಾಡಬೇಕಾಗತ್ತೆ ನೀವು. ಅವಾಗ ಈ ಬೆನ್ಸಿನ್ ರಿಂಗ್ ಅಲ್ಲಿ ಏನ್ ಉಳ್ಕೋತು, 8 ಬೆನ್ಸಿನ್ ರಿಂಗು 8 ಉಳ್ಕೋತು. ಇಲ್ಲೇನ್ ಉಳ್ಕೋತು, ಈ HL ರಿಮೂವ್ ಮಾಡಿರುತ್ತೆ, ಅಲ್ಲಿಂದ ಜಾಯಿನ್ ಮಾಡಬೇಕು, ಬೆನ್ಸಿನ್ ರಿಂಗ್ NH2 ಬರುತ್ತೆ. ಇದು ಯೆಲ್ಲೋ ಡೈ. ಸೇಮ್ ರಿಯಾಕ್ಷನ್ ನೀವು ಫಿನಾಲ್ ವಿತ್ ಫಿನಾಲ್ ಕೂಡ ಮಾಡಬಹುದು. ಎಗೇನ್ ಇಲ್ಲಿರೋ Cl, ಈ ಫಿನಾಲ್ ಇರೋ H, ಇಲ್ಲಿರೋ Cl ರಿಮೂವ್ ಆಗುತ್ತೆ. ಆವಾಗ ಇಲ್ಲಿ ಉಳ್ಕೊಳ್ಳೋದು ಬೆನ್ಸಿನ್ ರಿಂಗ್ ಮತ್ತೆ N2. ಇಲ್ಲಿ ಈ ಬೆನ್ಸಿನ್ ರಿಂಗ್ ಮತ್ತೆ OH ಉಳಿಯುತ್ತೆ. ಆ H ಹೋಗಿರೋ ಜಾಗದಲ್ಲಿ ರಿಂಗ್ ಅಟ್ಯಾಚ್ ಆಗಿರುತ್ತೆ, ಆರೆಂಜ್ ಡೈ ಬರುತ್ತೆ. ಸೊ ಇದಿಷ್ಟು ನಿಮಗೆ ಅಮೈನ್ಸ್ ಅಲ್ಲಿ ಬರುವಂತ ಕೆಮಿಕಲ್ ಪ್ರಾಪರ್ಟೀಸ್. ಇನ್ನೊಂದು ಅನಿಲಿಂದ ಇನ್ ಸ್ವಲ್ಪ ಕೆಮಿಕಲ್ ಪ್ರಾಪರ್ಟೀಸ್ ಇದೆ, ನೋಡ್ಕೊಂಡ್ಬಿಡಿ. ಇಲ್ಲಿ ನೋಡಿ, ಅನಿಲಿನ ನಾವು
ಬ್ರೋಮಿನ್ ವಾಟರ್ ಜೊತೆ ಟ್ರೀಟ್ ಮಾಡಿದ್ರೆ ಇದು ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆರ್ಥೋ ಪ್ಯಾರಾ ಆರ್ಥೋ 3 ಕಡೆ ಬ್ರೋಮಿನ್ ಅಟ್ಯಾಚ್ ಆಗುತ್ತೆ. ಮತ್ತೆ ಇದು ಹೇಳಿದ ನಾನು ನಿಮಗೆ ಯಾಕೆ ಆರ್ಥೋದಲ್ಲೇ ಬರುತ್ತೆ ಅಂದ್ರೆ ಇಲ್ಲಿ ಬೆನ್ಸಿನ್ ರಿಂಗ್ ಮೇಲಿರೋ ಗ್ರೂಪ್ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಎಲೆಕ್ಟ್ರಾನ್ ಡೊನೇಟಿಂಗ್ ಆಗಿದ್ರೆ ಆರ್ಥೋ ಪ್ಯಾರಾ ಬರುತ್ತೆ. ಇಲ್ಲಿ ಬೆನ್ಸಿನ್ ರಿಂಗ್ ಮೇಲಿರೋ ಗ್ರೂಪ್ ಏನಾದ್ರು ವಿಡ್ರಾಯಿಂಗ್ ಆಗಿದ್ರೆ ಅದು ಮೆಟಾ ಬರುತ್ತೆ. ನಾವು NH2 ಡೊನೇಟಿಂಗ್ ಗ್ರೂಪ್ ಆಗಿರೋದ್ರಿಂದ ಬ್ರೋಮಿನ್ ವಾಟರ್ ಹಾಕಿದಾಗ ಆರ್ಥೋ ಪ್ಯಾರಾ ಆರ್ಥೋ 3 ಕಡೆ ಸಬ್ಸ್ಟಿಟ್ಯೂಷನ್ ಆಗಿದೆ. ಬಟ್ ನನಗೆ 3 ಕಡೆ ಆಗೋದು ಬೇಡ, 1 ಕಡೆ ಮಾತ್ರ ಸಬ್ಸ್ಟಿಟ್ಯೂಷನ್ ಆಗಬೇಕು, ಪ್ಯಾರಾ ಪ್ರಾಡಕ್ಟ್ ಮಾತ್ರ ಬೇಕು ಅಂದಾಗ ಸೇಮ್ ನೀವು ಫಸ್ಟ್ ಅದನ್ನ ಅಸಿಟಿಕ್ ಆನಹೈಡ್ರೈಡ್ ಜೊತೆ ಟ್ರೀಟ್ ಮಾಡಿ ಇನ್ ಪಿರಿಡಿನ್, ಆಮೇಲೆ ಬ್ರೋಮಿನ್ ಹಾಕಿ. ಡೈರೆಕ್ಟ್ ಬ್ರೋಮಿನ್ ಹಾಕೋದ್ರ ಬದಲಾಗಿ ಫಸ್ಟ್ ಅಸಿಟಿಕ್ ಆನಹೈಡ್ರೈಡ್ ಹಾಕಿ ಆಮೇಲೆ ಬ್ರೋಮಿನೇಷನ್ ಮಾಡಿದ್ರೆ ನಿಮಗೆ ಓನ್ಲಿ ಪ್ಯಾರಾ ಪ್ರಾಡಕ್ಟ್ ಬರುತ್ತೆ. ಅದೇ ತರ ನೀವು ನೈಟ್ರೇಷನ್ ಅಷ್ಟೇ, ನೈಟ್ರೇಷನ್ ಹೇಳ್ಕೊಟ್ಟಿದ್ದೀನಿ ನಾನು ನಿಮಗೆ HNO3 H2SO4. ನೀವು ಡೈರೆಕ್ಟ್ ಆಗಿ ನೈಟ್ರೇಷನ್ ಮಾಡಿದ್ರೆ ನಿಮಗೆ ಅಲ್ಲೂ ಕೂಡ ಮಿಕ್ಸ್ಚರ್ ಬರುತ್ತೆ, ಆರ್ಥೋ ಮೆಟಾ ಪ್ಯಾರಾ 3 ಬಂದ್ಬಿಡುತ್ತೆ ನೈಟ್ರೇಷನ್ ಅಲ್ಲಿ. ನನಗೆ 3 ಮಿಕ್ಸ್ಚರ್ ಬೇಡ, ನನಗೆ ಬರೀ ಪ್ಯಾರಾ ಬೇಕು ಅಂದ್ರೆ ಅವಾಗ ಏನ್ ಮಾಡಿ ಅಗೇನ್ ಅಸಿಟಿಕ್ ಆನಹೈಡ್ರೈಡ್ ತಗೊಳ್ಳಿ ಇನ್ ಪಿರಿಡಿನ್, ದೆನ್ ಏನ್ ಮಾಡಿ ನೈಟ್ರೇಷನ್ ಮಾಡಿ. ಓಕೆ, ಅವಾಗ ನಿಮಗೆ ಪ್ಯಾರಾ ಪ್ರಾಡಕ್ಟ್ ಬರುತ್ತೆ. ಸೊ ಈ ರಿಯಾಕ್ಷನ್ಸ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಅಮೈನ್ಸ್ ಅಲ್ಲಿ. ಓಕೆನಾ? ಸೊ ಇದಿಷ್ಟು ನಿಮಗೆ ಅಮೈನ್ಸ್ ಅಲ್ಲಿ ಬರುವಂತ ಕೆಮಿಕಲ್ ಪ್ರಾಪರ್ಟೀಸ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಟೇಬಲ್ ನಾನು ಇಲ್ಲಿ ಬರ್ದಿದ್ದೀನಿ ನಿಮಗೆ, ಇದು ತುಂಬಾನೇ ಇಂಪಾರ್ಟೆಂಟ್ ಈ ಟೇಬಲ್ ನಿಮಗೆ. ಇದರಿಂದ ತುಂಬಾ ಕ್ವಶನ್ಸ್ ಆನ್ಸರ್ ಮಾಡಬಹುದು, ಈಸಿ ಆಗುತ್ತೆ. ಏನು ಅಂದ್ರೆ ಕೆಲವು ಸಲ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಗಳಿರುತ್ತೆ ಬೆನ್ಸಿನ್ ರಿಂಗ್ ಮೇಲೆ ಅಥವಾ ಚೈನ್ ಅಲ್ಲಿ. ಇನ್ನು ಕೆಲವು ಸಲ ಕಾಂಪೌಂಡ್ ಅಲ್ಲಿ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇರುತ್ತೆ. ಸೊ ಯೂಶಲಿ ಏನ್ ಮಾಡ್ತಾನೆ, ಒಂದಷ್ಟು ಕಾಂಪೌಂಡ್ ಗಳನ್ನ ಕೊಟ್ಬಿಟ್ಟು ಅಸಿಡಿಕ್ ಸ್ಟ್ರೆಂತ್ ನ ಕಂಪೇರ್ ಮಾಡಿ, ಬೇಸಿಕ್ ಸ್ಟ್ರೆಂತ್ ಕಂಪೇರ್ ಮಾಡಿ, KA ಏನಾಗುತ್ತೆ, PK ಏನಾಗುತ್ತೆ, ಈ ತರ ಕ್ವಶನ್ಸ್ ಗಳು ಯೂಶಲಿ ಇರ್ತದೆ ನಿಮಗೆ CET ಎಕ್ಸಾಮ್ಸ್ ಅಲ್ಲಿ. ಅದಕ್ಕೆ ಅನುಕೂಲ ಆಗ್ಲಿ ಅಂದ್ಬಿಟ್ಟು ನಾನು ಈ ಟೇಬಲ್ ನ ನಿಮಗೆ ಡ್ರಾ ಮಾಡಿದ್ದೀನಿ. ಸೊ ಈ ಟೇಬಲ್ ಅಲ್ಲಿ ನೋಡಿ, ಡೊನೇಟಿಂಗ್ ಗ್ರೂಪ್ ಗಳಿದ್ದಾರೆ ಯಾವ್ದಾದ್ರು ಕಾಂಪೌಂಡ್ ಅಲ್ಲಿ. ಸೊ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದ್ದಾಗ ಅಸಿಡಿಕ್ ಸ್ಟ್ರೆಂತ್ ಯೂಶಲಿ ಡಿಕ್ರೀಸ್ ಆಗುತ್ತೆ, ಬೇಸಿಕ್ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. ಇಲ್ಲಿ ನೋಡಿ, ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದ್ದಾಗ ಅಸಿಡಿಕ್ ಸ್ಟ್ರೆಂತ್ ಕಡಿಮೆ ಆಗತ್ತಲ್ವಾ. ಅಸಿಡಿಕ್ ಸ್ಟ್ರೆಂತ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು KA, ಹೌದಲ್ವಾ? ಸೊ ಅಸಿಡಿಕ್ ಸ್ಟ್ರೆಂತ್ ಕಡಿಮೆ ಆದ್ಮೇಲೆ KA ವ್ಯಾಲ್ಯೂ ಕಡಿಮೆ ಆಗುತ್ತೆ. PK ಏನು KA ಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್, ಅಂದ್ರೆ KA ಡಿಕ್ರೀಸ್ ಆಗ್ತದೆ PK ಇನ್ಕ್ರೀಸ್ ಆಗ್ತದೆ ಅಂತ ಅರ್ಥ. ಅದೇ ತರ ನೋಡಿ, ಇಲ್ಲಿ ಬೇಸಿಕ್ ಸ್ಟ್ರೆಂತ್ ಜಾಸ್ತಿ ಆಗ್ತಿದೆ ಅಲ್ವಾ. ಬೇಸಿಕ್ ಸ್ಟ್ರೆಂತ್ ಜಾಸ್ತಿ ಇದ್ರೆ ನೋಡಿ KBನೂ ಜಾಸ್ತಿ ಆಗುತ್ತೆ, ಬಟ್ PKB ಏನಾಗುತ್ತೆ, ಕಡಿಮೆ ಆಗುತ್ತೆ. ಈಗ ನೋಡಿ ವಿಡ್ರಾಯಿಂಗ್ ಹೋಗೋಣ. ಅಕಸ್ಮಾತ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇತ್ತು ಅಂತ ಅನ್ಕೊಳ್ಳಿ, ಅವಾಗ ಅಸಿಡಿಕ್ ಸ್ಟ್ರೆಂತ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಅಸಿಡಿಕ್ ಸ್ಟ್ರೆಂತ್ ಜಾಸ್ತಿ ಆದ್ರೆ KA ವ್ಯಾಲ್ಯೂ ಜಾಸ್ತಿ ಆಗುತ್ತೆ, PKA ಕಡಿಮೆ ಆಗುತ್ತೆ. ಅದೇ ವಿಡ್ರಾಯಿಂಗ್ ಇದ್ದಾಗ ಬೇಸಿಕ್ ಸ್ಟ್ರೆಂತ್ ಕಡಿಮೆ ಆಗುತ್ತೆ, ಬೇಸಿಕ್ ಸ್ಟ್ರೆಂತ್ ಕಡಿಮೆ ಆದ್ರೆ KBನೂ ಕಡಿಮೆ ಆಗುತ್ತೆ, PKB ಜಾಸ್ತಿ ಆಗುತ್ತೆ. ಸೊ ಈ ಟೇಬಲ್ ನ ನೀವು ನೆನ್ಪಿಟ್ಕೊಂಡ್ರೆ ತುಂಬಾ ಈಸಿಯಾಗಿ ಆನ್ಸರ್ ಮಾಡಬಹುದು. ಸೊ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈ ಟೇಬಲ್ ಜಸ್ಟ್ ಯಾರೋ ಮಾರ್ಕೊಂಡು ನೆನ್ಪಿಟ್ಕೊಳ್ಳಿ. ಅಂದ್ರೆ ಡೊನೇಟಿಂಗ್ ಇದ್ದಾಗ ಅಸಿಡಿಕ್ ಸ್ಟ್ರೆಂತ್ ಏನಾಗುತ್ತೆ, ಬೇಸಿಕ್ ಏನಾಗುತ್ತೆ. ವಿಡ್ರಾಯಿಂಗ್ ಇದ್ದಾಗ ಅಸಿಡಿಕ್ ಏನಾಗುತ್ತೆ, ಬೇಸಿಕ್ ಏನಾಗುತ್ತೆ. ಸೊ ಅದಕ್ಕೆ KA ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಸಿಡಿಕ್ ಗೆ, ಬೇಸಿಕ್ ಗೆ KB ಡೈರೆಕ್ಟ್ಲಿ ಪ್ರಪೋರ್ಷನಲ್, ಇನ್ನು KA ಗೆ PKA ಇನ್ವರ್ಸ್ಲಿ ಪ್ರಪೋರ್ಷನಲ್, KB ಗೆ PKB ಇನ್ವರ್ಸ್ಲಿ ಪ್ರಪೋರ್ಷನಲ್. ಸೊ ಇಷ್ಟೊಂದು ನೆನ್ಪಿಟ್ಕೊಂಡಿರಿ. ಅದಾದ್ಮೇಲೆ ಇಲ್ಲೊಂದಷ್ಟು ಲಿಸ್ಟ್ ಕೊಟ್ಟಿದ್ದೀನಿ ನಾನು, ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಗಳು ಯಾವ್ದಾವ್ದು ಬರ್ತದೆ, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಯಾವ್ದಾವ್ದು ಬರುತ್ತೆ ಅಂತ ಒಂದಷ್ಟು ಲಿಸ್ಟ್ ಮಾಡಿದ್ದೀನಿ. ಈಗ ಡೊನೇಟಿಂಗ್ ಅಂತ ಬಂದಾಗ ಆಲ್ಕೋಹಾಲ್ ಗ್ರೂಪು, NH2 ಅಮೈನ್ ಗ್ರೂಪು, ಇನ್ನು ಅಲ್ಕೈಲ್ ಮೀಥೈಲ್, ಈಥೈಲ್, ಪ್ರೋಪೈಲ್ ಎಕ್ಸೆಟ್ರಾ ಅಥವಾ ಮೆಥಾಕ್ಸಿ ಗ್ರೂಪು, ಇವರು ಡೊನೇಟಿಂಗ್ ಗ್ರೂಪ್ ಹಾಕ್ತಾರೆ. ವಿಡ್ರಾಯಿಂಗ್ ಗ್ರೂಪ್ ಅಂತ ಬಂದಾಗ ಆಸಿಡ್, ಆಲ್ಡಿಹೈಡ್, ಕೀಟೋನು, ನೈಟ್ರೋ, SO3H ಗ್ರೂಪು, ಬೆನ್ಸಿನ್ ಮತ್ತೆ ಸೈನೈಡ್ ಕೂಡ ಇಸ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪು, ಮತ್ತೆ ಥಯೋಸೈನೈಡ್ ಅದು ಕೂಡ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್. ಬಟ್ ನಿಮ್ಗೊಂದು ಕನ್ಫ್ಯೂಷನ್ಸ್ ಆಗ್ಬಹುದು, ಈ ಹ್ಯಾಲೋಜನ್ಸ್ ನಾನು ಡೊನೇಟಿಂಗ್ ಅಲ್ಲೂ ಬರ್ದಿದ್ದೀನಿ, ವಿಡ್ರಾಯಿಂಗ್ ಅಲ್ಲೂ ಬರ್ದಿದ್ದೀನಿ ಅಂತ ಅಲ್ವಾ. ಸೊ ಯೂಶಲಿ ಹ್ಯಾಲೋಜನ್ಸ್ ಬೆನ್ಸಿನ್ ರಿಂಗ್ ಮೇಲೆ ಇದ್ದಾಗ ದೇ ಬಿಹೇವ್ ಲೈಕ್ ಎ ಡೊನೇಟಿಂಗ್ ಗ್ರೂಪ್. ಅದೇ ಓಪನ್ ಚೈನ್ ಇದ್ದಾಗ ದೇ ಬಿಹೇವ್ ಲೈಕ್ ವಿಡ್ರಾಯಿಂಗ್ ತರ ಬಿಹೇವ್ ಮಾಡ್ತಾರೆ. ಓಪನ್ ಚೈನಲ್ ಇದ್ದಾಗ, ಬೆನ್ಸಿನ್ ರಿಂಗ್ ಅಲ್ಲಿ ಇದ್ದಾಗ ದೇ ಬಿಹೇವ್ ಲೈಕ್ ಎ ಡೊನೇಟಿಂಗ್ ಗ್ರೂಪ್ ಆಗಿ ಬಿಹೇವ್ ಮಾಡ್ತಾರೆ. ನಾನು ನಿಮ್ಗೆ ಹೇಳಿದೆ, ಈಗ ತಾನೇ ಹೇಳಿದೆ. ಈ ನೋಡಿ, ಅಮೈನ್ಸ್ ಅಲ್ಲಿ, ಅನಿಲಿನ್ಸ್ ಅಲ್ಲಿ NH2 ಇದೆ. NH2 ಎಂತ ಗ್ರೂಪ್, ಇಟ್ ಇಸ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದ್ದಾಗ ಪ್ರಾಡಕ್ಟ್ ಎಲ್ಲಿ ಬರುತ್ತೆ, ನಿಮಗೆ ಆರ್ಥೋ ಪ್ಯಾರಾ ಬರುತ್ತೆ. ಹಾಗಾಗಿ ನೀವೇನ್ ಮಾಡಬಹುದು, ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಎ ಆರ್ಥೋ ಅಂಡ್ ಪ್ಯಾರಾ ಡೈರೆಕ್ಟಿಂಗ್ ಅಂತಾನು ಬರ್ಕೋಬಹುದು. ಆರ್ಥೋ ಅಂಡ್ ಪ್ಯಾರಾ ಡೈರೆಕ್ಟಿಂಗ್ ಅಂದ್ರೆ ಈ ಗ್ರೂಪ್ಗಳು ರಿಂಗ್ ಮೇಲೆ ಇದ್ರೆ
ದೆನ್ ದೇ ಗಿವ್ ಆರ್ಥೋ ಅಂಡ್ ಪ್ಯಾರಾ ಪ್ರಾಡಕ್ಟ್ ಅನ್ನ ಕೊಡ್ತಾರೆ ಅಂತ. ಅದೇ ಈ ಗ್ರೂಪ್ಗಳು ಬೆನ್ಸಿನ್ ರಿಂಗ್ ಮೇಲೆ ಇದ್ರೆ, ಈಗ ಮೆನ್ಷನ್ ವಿಡ್ರಾಯಿಂಗ್ ಗ್ರೂಪ್ಗಳಲ್ಲಿ ಏನ್ ಮೆನ್ಷನ್ ಮಾಡಿದಾನೆ ಇದು ಬೆನ್ಸಿನ್ ರಿಂಗ್ ಮೇಲೆ ಇದ್ರೆ, ಸೊ ಅವಾಗ ಇದು ಮೆಟಾ ಡೈರೆಕ್ಟಿಂಗ್ ಆಗುತ್ತೆ, ಮೆಟಾ ಡೈರೆಕ್ಟಿಂಗ್ ಪ್ರಾಡಕ್ಟ್ ಆಗುತ್ತೆ ಅಲ್ವಾ. ಅದಕ್ಕೆ ನೋಡಿ ನಿಮಗೆ ಫಾರ್ ಎಕ್ಸಾಂಪಲ್ ನೋಡಿ, ಈಗ ಬೆನ್ಸಿನ್ ಮೇಲೆ ಬೆನ್ಸೋಯಿಕ್ ಆಸಿಡ್ ಇರಬಹುದು ಅಲ್ವಾ, ಅಥವಾ ಬೆನ್ಸಾಲ್ಡಿಹೈಡ್ ಇರಬಹುದು. ಇವೆಲ್ಲ ಏನ್ ಮಾಡುತ್ತೆ ನಿಮಗೆ ಮೆಟಾ ಪ್ರಾಡಕ್ಟ್ ಅನ್ನ ಕೊಡ್ತವೆ, ಹೌದಾ. ಮೆಟಾ ಪ್ರಾಡಕ್ಟ್ ಯಾಕೆ ಮೆಟಾ ಪ್ರಾಡಕ್ಟ್ ಅನ್ನ ಕೊಡುತ್ತೆ ಅಂದ್ರೆ, ಇಲ್ಲಿ COH CHO ನೋಡಿ, COH CHO ಇದೆಲ್ಲ ಏನಾಗುತ್ತೆ ಎಲೆಕ್ಟ್ರಾನ್ ವಿಡ್ರಾಯಿಂಗ್, ದೇ ಗಿವ್ ಮೆಟಾ ಪ್ರಾಡಕ್ಟ್. ಅದೇ ನೀವು ಬೆನ್ಸಿನ್ ಮೇಲೆ ಫಿನಾಲ್ ತಗೊಳ್ಳಿ, OH ತಗೊಳ್ಳಿ, ಫಿನಾಲ್ ಆಗುತ್ತೆ. ಅಥವಾ ಬೆನ್ಸಿನ್ ಮೇಲೆ Cl ತಗೊಳ್ಳಿ, ಕ್ಲೋರೋ ಬೆನ್ಸಿನ್. ಅಥವಾ ಬೆನ್ಸಿನ್ ಮೇಲೆ ನೀವು ಅನಿಲಿನ್ ತಗೊಳ್ಳಿ, NH2 ತಗೊಳ್ಳಿ, ಅನಿಲಿನ್ ಆಯ್ತು. ನೋಡಿ ಇವರೆಲ್ಲ ನಿಮಗೆ ಅಷ್ಟು ದಿವಸದಿಂದ ಡಿಸ್ಕಷನ್ ಮಾಡಿದೀವಿ ನಾವು ಆರ್ಗ್ಯಾನಿಕ್ ರಿಯಾಕ್ಷನ್ಸ್ ಅಲ್ಲಿ. ಇವರೆಲ್ಲ ನಿಮಗೆ ಆರ್ಥೋ ಮತ್ತೆ ಪ್ಯಾರಾ ಪ್ರಾಡಕ್ಟ್ ಅನ್ನೇ ಕೊಡ್ತಾರೆ, ಬಿಕಾಸ್ ದೇ ಆರ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್. ಇದು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಆಗಿರೋದ್ರಿಂದ ದೇ ಗಿವ್ ಮೆಟಾ ಪ್ರಾಡಕ್ಟ್. ಸೊ ಈಗ ನಿಮಗೆ ಈಸಿಯಾಗಿ ನೀವು ಗೆಸ್ ಮಾಡಬಹುದು ಯಾವುದು ಮೆಟಾ ಪ್ರಾಡಕ್ಟ್ ಅನ್ನ ಕೊಡುತ್ತೆ, ಯಾವುದು ಆರ್ಥೋ ಮತ್ತೆ ಪ್ಯಾರಾ ಪ್ರಾಡಕ್ಟ್ ಅನ್ನ ಕೊಡುತ್ತೆ ಅಂತ ಹೇಳಿ ಈ ಗ್ರೂಪ್ಗಳನ್ನ ನೋಡಿಕೊಂಡು ನೀವು ಡಿಸೈಡ್ ಮಾಡಬಹುದು. ಮತ್ತೆ ಈ ಟೇಬಲ್ ಕೂಡ ತುಂಬಾನೇ ಇಂಪಾರ್ಟೆಂಟ್, ಇದೊಂದು ಸ್ವಲ್ಪ ನೀಟಾಗಿ ನೋಡ್ಕೊಳ್ಳಿ. ಈಗ ಅದಕ್ಕೊಂದು ಈ ಟೇಬಲ್ ಮೇಲೆ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ನೋಡಿ ನಿಮ್ಗೆ ಈಸಿಯಾಗಿ ಅಂತ ಹೇಳಿ. ಈಗ ಈ ಟೇಬಲ್ ಇದೆ ಅಲ್ವಾ ನಿಮಗೆ, ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಹತ್ರ NH2 ಇದೆ, ಅನಿಲಿನ್, ಇದು ಬೇಸಿಕ್ ಅಲ್ವಾ. ಇಲ್ಲೇನಾಗಿದೆ OCH3 ಇದೆ, ಇದೊಂದು ಕಾಂಪೌಂಡ್. NH2 ಕೊಟ್ಬಿಟ್ಟು ಇನ್ನೊಂದೇನು ಕೊಟ್ರು, NO2 ಅಂತ ಕೊಟ್ರು. ಈಗ ನೀವು ಡಿಸೈಡ್ ಮಾಡಬೇಕು ಇದು ಮೋರ್ ಬೇಸಿಕ್ ಯಾವುದು, ಲೆಸ್ ಬೇಸಿಕ್ ಯಾವುದು ಅಂತ. ಬೇಸಿಸಿಟಿ ಕಂಪೇರ್ ಮಾಡಬೇಕು. ಈಗ ಟೇಬಲ್ ಬನ್ನಿ, ಬೇಸಿಕ್ ಸ್ಟ್ರೆಂತ್ ಕಂಪೇರ್ ಮಾಡಬೇಕು ಅಂದ್ರೆ ನೋಡಿ ವಿಡ್ರಾಯಿಂಗ್ ಇದೆಯಾ ಡೊನೇಟಿಂಗ್ ಇದೆಯಾ ಅಂತ ನೋಡ್ಕೋಬೇಕು. ಬೇಸಿಕ್ ಸ್ಟ್ರೆಂತ್ ನೋಡಿ, ವಿಡ್ರಾಯಿಂಗ್ ಇದ್ರೆ ಬೇಸಿಕ್ ಸ್ಟ್ರೆಂತ್ ಏನಾಗುತ್ತೆ ಕಡಿಮೆ ಆಗುತ್ತೆ, ಡೊನೇಟಿಂಗ್ ಇದ್ರೆ ಬೇಸಿಕ್ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. ಈಗ ಇಲ್ಲಿ ಬನ್ನಿ, OCH3 ಇಟ್ ಇಸ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಅಲ್ವಾ. ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದ್ದಾಗ ಬೇಸಿಕ್ ಸ್ಟ್ರೆಂತ್ ಏನಾಗುತ್ತೆ ಜಾಸ್ತಿ ಆಯ್ತು. ನೆಕ್ಸ್ಟ್ NO2 ಅನ್ನೋದು ಎಲೆಕ್ಟ್ರಾನ್ ವಿಡ್ರಾಯಿಂಗ್, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಇದ್ದಾಗ ಬೇಸಿಕ್ ಸ್ಟ್ರೆಂತ್ ಕಡಿಮೆ ಆಯ್ತು. ಸೊ ಇದು ಬೇಸಿಕ್ ಸ್ಟ್ರೆಂತ್ ಕಡಿಮೆ, ಇದು ಬೇಸಿಕ್ ಸ್ಟ್ರೆಂತ್ ಜಾಸ್ತಿ. ಹಾಗೆ ಫಸ್ಟ್ ಕಾಂಪೌಂಡ್ ಇಸ್ ಮೋರ್ ಬೇಸಿಕ್ ದನ್ ಸೆಕೆಂಡ್ ಒನ್ ಅಂತ ನೀವು ಈಸಿಯಾಗಿ ಡಿಸೈಡ್ ಮಾಡಬಹುದು. ಈಗ ಇದು ಮೋರ್ ಬೇಸಿಕ್ ಅಲ್ವಾ, ನೋಡಿ ಈಗ ಮೋರ್ ಬೇಸಿಕ್ ಆದ್ರೆ ಇದು ಮೋರ್ ಬೇಸಿಕ್, ಅವಾಗ ಇದ್ರ KB ವ್ಯಾಲ್ಯೂ ಜಾಸ್ತಿ ಇರುತ್ತೆ, ಬಟ್ PKB ವ್ಯಾಲ್ಯೂ ಏನಾಗಿರುತ್ತೆ ಕಡಿಮೆ ಇರುತ್ತೆ. ಇದು ಲೆಸ್ ಬೇಸಿಕ್, KB ವ್ಯಾಲ್ಯೂ ಕಡಿಮೆ ಇರುತ್ತೆ, PKB ಜಾಸ್ತಿ ಇರುತ್ತೆ. ಹಾಗೆ ಈ ತರ ನೀವು ಟೇಬಲ್ ನ ನೋಡ್ಕೊಂಡು ಏನ್ ಮಾಡಬಹುದು, ಈಸಿಯಾಗಿ ಕೆಲವು ಕ್ವಶನ್ಸ್ ನ ಆನ್ಸರ್ ಮಾಡಬಹುದು. ಅದರಿಂದ ಟೇಬಲ್ ನ ನೀಟಾಗಿ ನೋಡ್ಕೊಳ್ಳಿ, ಮತ್ತೆ ಈ ಗ್ರೂಪ್ಗಳನ್ನ ನೀಟಾಗಿ ನೋಡ್ಕೊಳ್ಳಿ. ಮತ್ತೆ ನಿಮಗೆ ಈ ವಿಡಿಯೋಗಳು ಇಷ್ಟ ಆಗ್ತಿದ್ರೆ ದಯವಿಟ್ಟು ಸ್ಟೂಡೆಂಟ್ಸ್ ಇದನ್ನ ಲೈಕ್ ಮಾಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಮತ್ತೆ ನೀವು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಸಬ್ಸ್ಕ್ರೈಬ್ ಆಗಕ್ಕೆ ಹೇಳಿ, ಓಕೆನಾ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಥ್ಯಾಂಕ್ ಯು.